ವಿಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ನಟ ವಿಜಯ್ ಪತ್ನಿ ವಿಚ್ಛೇದನಕ್ಕಾಗಿ ಅರ್ಜಿ ಹಾಕಿದ್ದು, ನಟ ವಿಜಯ್ಗೆ ನಟಿಯೊಬ್ಬರೊಟ್ಟಿಗೆ ಸಂಬಂಧ ಇದೇ ಆಧಾರದ ಮೇಲೆ ತಮಗೆ ಜೀವನಾಂಶದ ಜೊತೆಗೆ ವಿಚ್ಛೇದನ ಕೊಡಿಸಬೇಕು ಎಂದು ನ್ಯಾಯಾಲಯದಲ್ಲಿ ಕೇಳಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ವಿಜಯ್ ಸಹ ನಟಿ ತ್ರಿಷಾ ಜೊತೆಗೆ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದು, ತಮ್ಮ ವಿಚ್ಛೇದನ ವಿಷಯವನ್ನ ಖಾತ್ರಿಪಡಿಸಿದ್ದಾರೆ. ವಿಜಯ್ ವಿಚ್ಛೇದನ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹಾಟ್ ಟಾಪಿಕ್ ಆಗಿದೆ. ಹೇಗಿರುವಾಗಲೇ ವಿಜಯ್ ಅವರ ಹಳೆಯ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗಿದ್ದು, ವಿಪರೀತ ಟ್ರೋಲ್ ಮಾಡಲಾಗುತ್ತಿದೆ. ವಿಜಯ್ ಅವರ ಹಳೆಯ ಸಿನಿಮಾ ಒಂದರ ವಿಡಿಯೋ ತುಣುಕೊಂದನ್ನ ವೈರಲ್ ಮಾಡಲಾಗಿದ್ದು, ವಿಡಿಯೋದಲ್ಲಿ ವಿಜಯ್ ವಿಚ್ಛೇದನವನ್ನ ವಿರೋಧಿಸಿ ಮಾತನಾಡಿದ್ದಾರೆ. ವಿಚ್ಛೇದನ ಪಡೆದುಕೊಳ್ಳುತ್ತಿರುವ ಮಹಿಳೆಯನ್ನು ಟೀಕಿಸಿ ಆಕೆಗೆ ಬುದ್ಧಿ ಹೇಳುವ ಸೀನ್ ಅದಾಗಿದೆ. ಇದೀಗ ಈ ವಿಡಿಯೋವನ್ನ ಹಂಚಿಕೊಳ್ಳುತ್ತಿರುವ ನೆಟಿಗರು ವಿಜಯ್ ವಿಚ್ಛೇದನದ ಬಗ್ಗೆ ಹೀಗೆಲ್ಲ ಹೇಳಿ ಈಗ ಅವರೇ ವಿಚ್ಛೇದನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಟೀಕೆ ಮಾಡಿದ್ದಾರೆ. ವಿಜಯ್ ಅವರ ಹಳೆಯ ಸಿನಿಮಾದ ದೃಶ್ಯ ಇದಾಗಿದ್ದು, ವಿದೇಶದಲ್ಲಿ ನಡೆಯುವ ಆ ದೃಶ್ಯದಲ್ಲಿ ನಾಯಕಿ ತನ್ನ ಗೆಳತಿಯೊಂದಿಗೆ ಮಾತನಾಡುತ್ತಿರುತ್ತಾಳೆ. ಗೆಳತಿ ತಾನು ವಿಚ್ಛೇದನ ಪಡೆದಿದ್ದು ಈಗ ಮತ್ತೊಂದು ಮದುವೆ ಆಗುತ್ತಿದ್ದೇನೆ ಎನ್ನುತ್ತಾಳೆ. ಆಗ ನಾಯಕಿ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸುತ್ತಾಳೆ. ಆಗ ಅಲ್ಲಿಯೇ ಇದ್ದ ನಾಯಕ ವಿಜಯ್ ನಾಯಕಿಯ ಗೆಳತಿಯನ್ನುದ್ದೇಶಿಸಿ, ನೀವು ಭಾರತೀಯರು ತಾನೇ ಎನ್ನುತ್ತಾರೆ. ಅದಕ್ಕೆ ಗೆಳತಿ, ಹೌದು, ಆದರೆ ನಾವು ವಿದೇಶದಲ್ಲಿ ಸೆಟಲ್ ಆಗಿ ಹಲವು ವರ್ಷಗಳೇ ಆಯಿತು ಎನ್ನುತ್ತಾರೆ. ಆಗ ವಿಜಯ್ ತಮ್ಮ ಭಾಷಣ ಆರಂಭಿಸುತ್ತಾರೆ. ವಿದೇಶದಲ್ಲಿ ಸೆಟಲ್ ಆಗಿರುವುದಕ್ಕೆ ನೀವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮರೆತು ಪ್ರೀತಿ ಮತ್ತು ಬಾಂಧವ್ಯದ ಬಗ್ಗೆ ಬಹಳ ಕೀಳಾಗಿ ಮಾತನಾಡುತ್ತಿದ್ದೀರಿ. ಮಹಿಳೆ ಅಥವಾ ಪುರುಷನ ಜೀವನದಲ್ಲಿ ಪ್ರೀತಿ ಮತ್ತು ಮದುವೆ ಕೇವಲ ಒಂದು ಬಾರಿ ಆಗಬೇಕು. ಮದುವೆ ಆದವನು ಒಳ್ಳೆಯವನೋ ಕೆಟ್ಟವನೋ ಜೀವನ ಪರ್ಯಂತ ಅವನ ಜೊತೆಯಲ್ಲಿಯೇ ಇರಬೇಕು. ಇದೇ ತಮಿಳು ಸಂಸ್ಕೃತಿ. ನೀವು ಒಬ್ಬ ತಮಿಳು ಮಹಿಳೆಯಾಗಿ ವಿಚ್ಛೇದನ ನೀಡಿ ಇನ್ನೊಬ್ಬನ ಮದುವೆ ಆಗುವುದಕ್ಕೆ ನಾಚಿಕೆ ಆಗೋದಿಲ್ಲವೇ ಎನ್ನುತ್ತಾರೆ ವಿಜಯ್. ಅಸಲಿಗೆ ವಿಜಯ್ ಆ ಸಿನಿಮಾದಲ್ಲಿ ಹೇಳಿದ ಡೈಲಾಗ್ಗೆ ವಿರುದ್ಧವೇ ಮಾಡುತ್ತಿದ್ದಾರೆ. ಪ್ರೀತಿ ಮದುವೆ ಒಂದೇ ಬಾರಿ ಆಗಬೇಕು ಎಂದು ಹೇಳಿದ್ದ ವಿಜಯ್ ಇದೀಗ ಮದುವೆಯಾಗಿ ಮಕ್ಕಳಾದ ಮೇಲೆ ನಟಿ ತ್ರಿಷಾ ಅವರನ್ನ ಪ್ರೀತಿಸಿದ್ದಾರೆ. ಈಗ ವಿಚ್ಛೇದನ ಆದ ಬಳಿಕ ಅವರೊಂದಿಗೆ ಮದುವೆ ಸಹ ಆಗಲಿದ್ದಾರೆ. ಇದು ತಮಿಳು ಸಂಸ್ಕೃತಿ ಅಲ್ಲ ಎಂದಿದ್ದರು. ಅದು ನಿಜವೇ ಆಗಿದ್ದರೆ ಈಗ ವಿಜಯ್ ಅವರೇ ಆ ಸಂಸ್ಕೃತಿಯ ವಿರುದ್ಧ ಹೊರಟಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಾರೆ ವಿಜಯ್ ಅವರ ಹಳೆಯ ಸಿನಿಮಾದ ತುಣುಕೊಂದನ್ನ ಇಟ್ಟುಕೊಂಡು ಸಾಕಷ್ಟು ವಿಜಯ್ ಅವರನ್ನ ಟ್ರೋಲ್ ಮಾಡಲಾಗ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಮುಂದಿನ ದಿನಗಳಲ್ಲಿ ವಿಜಯ್ ಮತ್ತು ವಿಜಯ್ ಪತ್ನಿ ಅವರ ಡಿವೋರ್ಸ್ ಕೇಸ್ ಎಲ್ಲಿ ತನಕ ಹೋಗುವುದು ಎಂದು ಕಾದು ನೋಡಬೇಕಾಗಿದೆ.